ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 30-50 ಡೈಮೆನ್ಷನ್ 3 BHK ಫರ್ನಿಶ್ಡ್ ಹೌಸು. ಇದರಲ್ಲಿ ಎಕ್ಸ್ಟ್ರಾ ಒಂದು ಬೋರ್ವೆಲ್ಲು ಹಾಕಿದ್ದಾರೆ, ಪ್ರೈವೇಟ್ ಬೋರ್ವೆಲ್. ಬಾಕಿದು ಮೋಡದು ನೀರು ಬೇರೆ ಎಕ್ಸ್ಟ್ರಾ ಬರುತ್ತೆ. 2 ಕಾರ್ ನಿಲ್ಲಿಸ್ಬೋದು, ಒಂದು ಪಾರ್ಕಿಂಗ್ ಒಳಗಡೆ, ಪೋರ್ಟಿಕೋ ಒಳಗಡೆ, ಒಂದು ಮನೆಯಿಂದ ಹೊರಗಡೆ ಒಂದು 2 ಕಾರ್ ನಿಲ್ಲಿಸ್ಬೋದು. 3 ಬೆಡ್ರೂಮು ವಿತ್ ಫರ್ನಿಶ್ಡ್ ಹೌಸ್. ನೋಡಿ, ಇಲ್ಲೊಂದು ಕಾರ್ ಪಾರ್ಕಿಂಗ್ ಮಾಡ್ಬೋದು. ಲೆಫ್ಟ್ ಸೈಡಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಗೇಟ್ ಯುಟಿಲಿಟಿಗೆ ಹೋಗುತ್ತೆ. ಕೆಲಸ ಮಾಡೋರು ಹಿಂಗೆ ಹೋಗ್ಬಿಟ್ಟು ಮತ್ತೆ ವಾಪಸ್ ಹಿಂಗೆ ಬರ್ಬೋದು. ಮನೆ ಒಳಗಡೆ ಎಂಟ್ರೆನ್ಸ್ ಇಲ್ದಂಗೆ ಹೋಗ್ಬೋದು, ಬರ್ಬೋದು. ನೋಡಿ, ಇದು ಮೇನ್ ಡೋರು ನಾರ್ತ್ಗೆ ಕೊಟ್ಟಿದ್ದಾರೆ, ನಾರ್ತ್ ಫೇಸಿಂಗ್ ಡೋರು. ನೋಡಿ, ಚೌಕಟ್ಟು ದೊಡ್ಡದೇ ಹಾಕಿದ್ದಾರೆ. 4x8 ಇಂಚ್ದು ಚೌಕಟ್ಟು ಮಾಡಿದ್ದಾರೆ. ನೋಡಿ, ಇದು ವರಾಂಡ. ಇಲ್ಲಿ ಮುಂದ್ಗಡೆ ಈ ಕಣ್ದೃಷ್ಟಿಗೆ ಸುಮಾರು ಜನ ಮೀನು ಅಕ್ವೇರಿಯಮ್ ಇಟ್ಟಿರ್ತಾರೆ, ಫಿಶ್ ಅಕ್ವೇರಿಯಮ್ ಆ ಥರ ಇಟ್ಕೋಬೋದು. ನೋಡಿ, ಇದು ಲೀವಿಂಗ್ ಸೈಜು ಭಾಳ ದೊಡ್ಡದಾಗಿದೆ. ಸಿಂಪಲ್ಲಾಗಿ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ಫುಲ್ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಇದರದ್ದು ಬೆಲೆ ಹೇಳ್ತಾರೆ 1,30,00,000 ರೂಪಾಯಿ. ಫುಲ್ ಸಾಗವಾನಿ ಮರ ಹಾಕಿ ನೀಟಾಗಿ ಕೆಲಸ ಮಾಡಿಸಿದ್ದಾರೆ. ನೋಡಿ, ಲೆಫ್ಟಲ್ಲಿ ಒಂದು, ರೈಟ್ ಸೈಡಲ್ಲಿ ಒಂದು ಬೆಡ್ರೂಮು, ಇನ್ನೊಂದು ಬೆಡ್ರೂಮು ಈ ವಾರ್ಡ್ರೋಬ್ ಕಾಣ್ತಾ ಇದ್ದಲ್ಲ, ಇದ್ರ ಹಿಂದ್ಗಡೆ ಇನ್ನೊಂದು ಬೆಡ್ರೂಮ್ ಮಾಡಿದ್ದಾರೆ. ಇದು ಎದುರುಗಡೆದು ಡೈನಿಂಗ್ ಹಾಲ್ಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿಸಿದ್ದಾರೆ. ವಾಶ್ ಬೇಸಿನ್. ಕಿಚನ್ ಆಸ್ ಪರ್ ವಾಸ್ತು ಈಸ್ಟ್ಗೆ ಕೊಟ್ಟಿದ್ದಾರೆ. ನೋಡಿ, ಇದರಲ್ಲಿ ಚಿಮ್ನಿನೂ ಹಾಕಿದ್ದಾರೆ. ಫುಲ್ಲಿ ಲೋಡೆಡ್ ಕಿಚನ್. ಮೇಲ್ಗಡೆ ರಾಫ್ಟು ಕೂಡ ಮಾಡಿಸಿದ್ದಾರೆ. ಇದು ಮೈಸೂರು ಸಿಟಿ ಸೆಂಟ್ರಿಂದ 8.5 ಕಿಲೋಮೀಟ್ರ್ ಆಯ್ತಿದೆ. ಎಲ್ಲ ಥರದ್ದು ಸೌಲಭ್ಯ ಇದೆ. ಲೈಕ್ ಬಸ್, ಮಿಲ್ಕ್ ಡೈರಿ, ಸೂಪರ್ ಮಾರ್ಕೆಟ್, ಅಂಗಡಿಗಳು, ಬೇಕ್ರಿ, ಇಂಥದ್ದೆಲ್ಲ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ರಿಂಗ್ ರೋಡಿಂದ 1/2 ಕಿಲೋಮೀಟರ್ ಡಿಸ್ಟೆನ್ಸು. ನೋಡಿ, ಇದೊಂದು ಬೆಡ್ರೂಮು. ಫಾಲ್ ಸೀಲಿಂಗ್ ಕಾಂಕ್ರೀಟಲ್ಲೇ ಮಾಡಿದ್ದಾರೆ. ನೋಡಿ, ಈ ಕಿಟಕಿ ಚೌಕಟ್ಟೆಲ್ಲ ಟೀಕುಡ್ಡೆಲ್ಲ ಹಾಕಿದ್ದಾರೆ. ಮತ್ತು ಇದು ಲಾಕ್ಸ್ ಇದೆಲ್ಲ ಬ್ರಾಸ್ತೆ ಹಾಕಿದ್ದಾರೆ. ಈಗ ಸುಮಾರು ಜನ ಕಬ್ಬಿಣದ ಹಾಕಿರ್ತಾರೆ, ಬಟ್ ಇವರು ಬ್ರಾಸ್ತೆ ಹಾಕಿಸಿದ್ದಾರೆ. ವಾರ್ಡ್ರೋಬು ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ. ಮೇಲ್ಗಡೆ ರಾಫ್ಟು ಕೂಡ ಮಾಡಿದ್ದಾರೆ. ಇದು ಸಾಗವಾನಿ ಮರ, ಎಲ್ಲ ಕಡೆಯಲ್ಲೂ ಸಾಗವಾನಿ ಡೋರೇ ಹಾಕಿರೋದು. ಕಾಮನ್ ಬಾತ್ರೂಮ್. ಇನ್ನೂ ವಾಶ್ ಮಾಡಿಸಿಲ್ಲ, ವಾಶ್ ಮಾಡಿದ್ರೆ ಫುಲ್ ನೀಟಾಗಿ ಕಾಣ್ತಿದೆ. ನೋಡಿ, ಕಾಮನ್ ಬಾತ್ರೂಮ್ಗೆ ಇಂಡಿಯನ್ ಟಾಯ್ಲೆಟ್ ಫಿಟ್ ಮಾಡಿದ್ದಾರೆ. 2 ಅಟ್ಯಾಚ್ ಬಾತ್ರೂಮ್ಗೆ ಕಮೋಡ್ ಹಾಕಿದ್ದಾರೆ. ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಯುಟಿಲಿಟಿ. ನೋಡಿ, ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಇದು ಸ್ಟಾರ್ಟರ್ ಇದೆಲ್ಲ ಮೋಟ್ರದ್ದು. ನೋಡಿ, ಇದು ಸಮ್ ಟ್ಯಾಂಕ್. ನೋಡಿ, ಅಲ್ಲಿ ಹೊರಗಡೆದವರು ಆ ಕಡೆಯಿಂದ ಬಂದರೆ ಇಲ್ಲಿ ಕೆಲಸ ಮುಗಿಸ್ಕೊಂಡೆ ಮತ್ತೆ ವಾಪಸ್ ಹಿಂಗೆ ಹೊರಟೋಗ್ಬೋದು. ಗ್ರಿಲ್ಗೆ ಫುಲ್ ಗ್ರಿಲ್ ಹಾಕಿದ್ದಾರೆ. ಮತ್ತು ಮನೆ ಒಳಗಡೆ ಎಂಟ್ರಿ ತೊಗೊಂಡಿದ್ದೀನಿ.
ಇದು ಎರಡನೇ ಬೆಡ್ರೂಮ್. ಇದು ಮೊದಲು ಒಂದು ಬೆಡ್ರೂಮ್ ತೋರಿಸಿದೆ, ಇದು ಎರಡನೇ ಬೆಡ್ರೂಮ್. ನೋಡಿ ಇಂಚಸ್ ಎಲ್ಲ ಬ್ರಾಸ್ತೆ ಹಾಕಿದ್ದಾರೆ ಎಲ್ಲ ಕಡೆ. ಕೆಲವು ಕಡೆ ಚೌಕಟ್ಟು ಬೇವಿನ ಮರದ್ದು ಹಾಕ್ತಾರೆ, ಅದಕ್ಕೆ ಪಾಲಿಷ್ ಮಾಡಿಸ್ತಾರೆ, ಡೋರ್ಗೆ ಮ್ಯಾಚಿಂಗ್ ಮಾಡ್ತಾರೆ. ಬಟ್ ಇಲ್ಲಿ ಎಲ್ಲ ವುಡ್ಡು ಅಷ್ಟೇ ಟೀ ಕೋಡಲ್ಲಿ ಹಾಕಿರೋದು. ಇದೊಂದು ಬೆಡ್ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್. ನೋಡಿ ಎಲ್ಲ ಬ್ರಾಸ್ತೆ, ಲಾಕ್ಸ್, ರಿಂಗ್ಸ್ ಇದೆಲ್ಲ ಬ್ರಾಸಲ್ಲೇ ಹಾಕಿರೋದು. ನೋಡಿ ಈ ಬೆಡ್ರೂಮ್ಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿದ್ದಾರೆ. ವಾರ್ಡ್ರೋಬ್ ಈ ಬೆಡ್ರೂಮ್ಗಿದೆ, 3 ಬೆಡ್ರೂಮ್ಗೂ ವಾರ್ಡ್ರೋಬ್ಸ್ ಇದೆ. ಎಲ್ಲ ಸ್ಲೈಡಿಂಗ್ ಡೋರೇ ಹಾಕಿರೋದು. ನೋಡಿ ಯುರೋಪಾ ಲ್ಯಾಕ್ಸ್. ಎರಡು ಬೆಡ್ರೂಮ್ ಮಧ್ಯ ಪೂಜಾ ರೂಮ್. ಇದು 3ನೇ ಬೆಡ್ರೂಮ್. ಈ ಬೆಡ್ರೂಮ್ಗೂ ಫಾಲ್ ಸೀಲಿಂಗ್ ಕೆಲಸ ಮಾಡಿಸಿದ್ದಾರೆ. ಈ ಬೆಡ್ರೂಮ್ಗೂ ವಾರ್ಡ್ರೋಬ್ ಇದೆ, ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಇದಕ್ಕೂ ಇದು ಅಟ್ಯಾಚ್ ಬಾತ್ರೂಮ್ಗೆ ಎಂಟ್ರೆನ್ಸ್. ಎರಡು ಅಟ್ಯಾಚ್ ಬಾತ್ರೂಮ್ಗೂ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಡ್ರೆಸ್ಸಿಂಗ್ ಟೇಬಲ್. ಇದು ಮೇನ್ ಡೋರ್. ಬೋರ್ವೆಲ್. ಮೇನ್ ಗೇಟ್. ಈಗ ಫಸ್ಟ್ RCC ಮೇಲೆ ಹೋಗ್ತಾಯಿದ್ದೀನಿ. ಈಗ ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ. ನೋಡಿ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆನೂ ಗ್ಯಾಸ್ ಸಿಲಿಂಡ್ರ್, ಮೋಟ್ರ್ ಇದೆಲ್ಲ ಇಟ್ಕೋಬೋದು. ಅದಕ್ಕೂ ಪ್ರಾವಿಷನ್ ಮಾಡಿದ್ದಾರೆ. ಈ ಕಡೆ ಚಿಕ್ಕದು ಗೇಟ್ ಇದೆ, ಈ ಕಡೆಯಿಂದ ತೊಗೊಂಡು ಬಂದು ಒಂದು 2 ವೀಲರ್ ನಿಲ್ಲಿಸ್ಬೋದು. ಗ್ಯಾಸ್ ಸಿಲಿಂಡ್ರ್ ಪಾಯಿಂಟ್ ಇದು. ಒಳಗಡೆ ಇರೋದು ಮೋಟ್ರ್ ಇಟ್ಕೊಳ್ಳೋದಕ್ಕೆ. ಈಗ ಟೆರೆಸ್ ಮೇಲೆ ಬಂದಿದ್ದೀನಿ. ನೋಡಿ ಪಿಲ್ಲರ್ಸ್ ಈ ಥರ ಇದೆ. ಹನ್ನೆರಡು ಪಿಲ್ಲರ್ ಹಾಕಿದ್ದಾರೆ ಇದಕ್ಕೆ. ನೋಡಿ ಸುತ್ತ ಈ ಥರ ಮನೆಗಳೆಲ್ಲ ಆಗಿದೆ. ನಿಂತ್ಕೊಂಡು ಬಟ್ಟೆ ಒಗೆಯೋಕ್ಕೆ ಒಂದು ಕಲ್ಲು ಹಾಕಿದ್ದಾರೆ. ಇದು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೆ ಒಂದು ರೂಮ್ ಥರ ಮಾಡಿದ್ದಾರೆ.
ಓವರ್ ಟ್ಯಾಂಕ್ ಕೆಳಗಡೆ